1950 ಸಿನಿಮಾ ಜಗತ್ತಿನಲ್ಲಿ ಹೊಸ ಕ್ರಾಂತಿ ಸೃಷ್ಟಿಯಾದಂಥ ವರ್ಷ. ಹೌದು, ಅಕಿರಾ ಕುರೋಸಾವಾ ನಿರ್ದೇಶನದ ರೋಶೋಮಾ ರಿಲೀಸ್ ಆದಂಥ ವರ್ಷ. ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಥಿಯರಿನ ಹುಟ್ಟಾಕ್ತು. ಆ ಥಿಯರಿನ ಹೆಸರು ರೋಶೋಮಾ ಥಿಯರಿ. ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಈ ಸಿನಿಮಾ ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗಿತ್ತು ಅಂತ. ಕನ್ನಡದಲ್ಲಿ ಉಳಿದವರು ಕಂಡಂತೆ ಸಿನಿಮಾ ಕೂಡ ಈ ಥಿಯರಿಯ ಮೇಲೆ ನಿರ್ದೇಶನಗೊಂಡು ನಿರ್ಮಾಣಗೊಂಡಂಥ ಸಿನಿಮಾ ಅಂತ ಹೇಳಿದರೆ ತಪ್ಪಾಗಲ್ಲ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಸಿನಿಮಾ ಫ್ಲ್ಯಾಶ್ ಬ್ಯಾಕ್ನ ಕಾನ್ಸೆಪ್ಟ್ ಯೂಸ್ ಮಾಡಿದಂಥ ಸಿನಿಮಾ. ಹೌದು, 1950ರಲ್ಲಿ ಅದ್ಭುತವಾಗಿ ನಿರ್ದೇಶಿಸಿದಂಥ ಸಿನಿಮಾ ಇದು. ಈ ಸಿನಿಮಾದ ಬಗ್ಗೆ ಇನ್ನೂ ಹೆಚ್ಚು ಹೇಳಿದರೆ ಸ್ಪಾಯ್ಲರ್ ಕೊಟ್ಟಾಗುತ್ತೆ. ಸೊ ಒಂದ್ಸರಿ ಈ ಸಿನಿಮಾನ ನೀವೇ ನೋಡ್ಕೊಂಡ್ಬನ್ನಿ, ಆವಾಗ ಎಲ್ಲ ಗೊತ್ತಾಗುತ್ತೆ.